8ನೇ ತರಗತಿ ಗಣಿತ ಅಧ್ಯಾಯ 5 ಸಂಖ್ಯಾ ಆಟ ಪುಟ ಸಂಖ್ಯೆ 118. ಹಿಂದಿನ ವಿಡಿಯೋದಲ್ಲಿ ನಾವು 2 ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಈ ವಿಷಯದ ಬಗ್ಗೆ ಕಲಿತಿದ್ದೇವೆ. ಅದರ ಮುಂದುವರೆದ ಭಾಗವನ್ನ ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ. ಹಿಂದಿನ ವಿಡಿಯೋದಲ್ಲಿ ನಾವು 3, 4, 5, 6 ಈ ಸಂಖ್ಯೆಗಳನ್ನು ತೆಗೆದುಕೊಂಡು ಬೇರೆ ಬೇರೆ ಸಾಧ್ಯತೆಗಳನ್ನು ತೆಗೆದುಕೊಂಡು ಕ್ರಮಾನುಗತ ಸಂಖ್ಯೆಗಳ ಮೊತ್ತಗಳನ್ನು ಕಂಡುಹಿಡಿದಿದ್ದೇವೆ. ಅಲ್ಲಿ ಪ್ಲಸ್ ಮತ್ತೆ ಮೈನಸ್ ಚಿಹ್ನೆಗಳನ್ನು ಹಾಕಿದ್ದೇವೆ. ಈಗ ಇಲ್ಲಿ ಇರುವಂತ ಇನ್ನೊಂದು ಕ್ವಶನ್ ಅನ್ನು ಸಾಲ್ವ್ ಮಾಡುವ. ಈಗ ಬೇರೆ 4 ಅನುಕ್ರಮ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. ಈ ಹಿಂದೆ ಮಾಡಿದಂತೆ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನ ಹಾಕಿ ಪ್ರತಿ ಬೀಜೋಕ್ತಿಯ ಫಲಿತಾಂಶವನ್ನ ಕಂಡುಹಿಡಿಯಿರಿ. ನೀವು ಏನನ್ನ ಗಮನಿಸ್ತೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಈಗ 3, 4, 5, 6 ಅಂತ ತೆಗೆದುಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ನಾವು ಬೇರೆ ಸಂಖ್ಯೆಗಳನ್ನ ತೆಗೆದುಕೊಂಡು ಇಲ್ಲಿ ಇರುವ ರೀತಿಯಲ್ಲೇ ಫಲಿತಾಂಶಗಳನ್ನ ಕಂಡುಹಿಡಿಬೇಕು. ಸೊ ಇದಕ್ಕೋಸ್ಕರ ನಾನು 1, 2, 3 ಮತ್ತೆ 4 ಈ 4 ಸಂಖ್ಯೆಗಳನ್ನ ತೆಗೆದುಕೊಳ್ತೇನೆ. 4 ಸಂಖ್ಯೆಗಳನ್ನ ತೆಗೆದುಕೊಂಡು ಇಲ್ಲಿ ಚಿಹ್ನೆಗಳನ್ನ ಹಾಕ್ತಾ ನಾವು ಫಲಿತಾಂಶಗಳನ್ನ ಕಂಡುಹಿಡಿತಾ ಹೋಗುವ. ಸೊ ಮೊದಲಿಗೆ ಇರುವಂತದ್ದು 1 + 2 + 3 + 4, ಹಾಗಾಗಿ ಪ್ಲಸ್ ಚಿಹ್ನೆಯನ್ನು ಹಾಕಬೇಕು. ಸೊ 1 + 2 + 3 + 4. ಸೊ 1 + 2 3, 3 + 3 6, 6 + 4 ಅಂದ್ರೆ 10 ಎನ್ನುವಂತ ಉತ್ತರ ಸಿಗ್ತದೆ. ನೆಕ್ಸ್ಟ್ ಇರುವಂತ ಚಿಹ್ನೆ 3 + 4 + -6 ಅಂದ್ರೆ ಕೊನೆಯ ಸಂಖ್ಯೆ ಮೈನಸ್ ಆಗಬೇಕು. ಸೊ ಇದನ್ನ ಹೇಗೆ ಬರೀಬಹುದು? 1 + 2 + 3 - 4. ಇಲ್ಲಿ ಎಷ್ಟು ಉತ್ತರ ಸಿಗ್ತದೆ? 1 + 2 3, 3 + 3 6, 6 - 4 ಅಂದ್ರೆ ಇಲ್ಲಿ ಉತ್ತರ 2 ಅಂತ ಸಿಗ್ತದೆ. ನೆಕ್ಸ್ಟ್ ನಾವು ಯಾವ ಚಿಹ್ನೆಯನ್ನ ತೆಗೆದುಕೊಳ್ಬೇಕಿಲ್ಲಿ? 3 + 4 - 5 + 6 ಅಂದ್ರೆ 1 + 2 -3 + 4 ಈ ಚಿಹ್ನೆಯನ್ನ ನಾವೀಗ ತೆಗೆದುಕೊಳ್ಬೇಕು ಇಲ್ಲಿ. ನಂತರ ಇದರ ಬೆಲೆಯನ್ನ ಈಗ ಕಂಡುಹಿಡಿಯುವ. ಸೊ 1 + 2 ಅಂದ್ರೆ 3, 3 + 4 7, 7 - 3 ಅಂದ್ರೆ ಇದು ನಮ್ಗೆ 4 ಕೊಡ್ತದೆ. ನೆಕ್ಸ್ಟ್ ಇರುವಂತದ್ದು ಚಿಹ್ನೆ 1 + 2 -3 -4 ತೆಗೆದುಕೊಳ್ಬೇಕು. ಸೊ 1 + 2 ಅಂದ್ರೆ 3, 3 - 3 0. ನೆಕ್ಸ್ಟ್ ಉಳಿಯುವಂತದ್ದು -4. ಆಮೇಲೆ ಬರುವಂತದ್ದು 1, ಇಲ್ಲಿ ಮೈನಸ್ ಚಿಹ್ನೆ ಇದೆ, ಹಾಗಾಗಿ ಮೈನಸ್ ಅನ್ನ ಹಾಕಬೇಕು ಇಲ್ಲಿ. ಸೊ ನೆಕ್ಸ್ಟ್ ಚಿಹ್ನೆ ಬರುವಂತದ್ದು 1 -2 + 3 + 4 ಅಂದ್ರೆ ಇಲ್ಲಿ ಈ ರೀತಿಯಲ್ಲಿ ನಾವು ತೆಗೆದುಕೊಳ್ಬೇಕು ಚಿಹ್ನೆಗಳನ್ನ. ಸೊ ಇಲ್ಲಿ 1 -2 + 3 4. ಸೊ 4 + 3 7, 7 + 1 8, 8 - 2 ಕಳೆದ್ರೆ ಇಲ್ಲಿ ನಮಗೆ ಉತ್ತರವಾಗಿ 6 ಅಂತ ಸಿಗ್ತದೆ. ನೆಕ್ಸ್ಟ್ ನಾವು ತೆಗೆದುಕೊಳ್ಬೇಕಾಗಿರುವಂಥದ್ದು 1 -2 + 3 -4. ಸೊ ಇಲ್ಲಿ ಎಷ್ಟು ಉತ್ತರ ಬರ್ತದೆ? 1 + 3 ಅಂದ್ರೆ 4 ಮತ್ತೆ ಇಲ್ಲಿ -4 ಇದೆ. ಸೊ ಅದು ಕ್ಯಾನ್ಸಲ್ ಆಗಿ ಹೋಗಿ ಕೇವಲ -2 ಉಳಿತದೆ. ಆಮೇಲೆ ಬರುವಂತ ಚಿಹ್ನೆ 1 -2 -3 + 4. ಸೊ ಇಲ್ಲಿ ನಮಗೆ ಉತ್ತರವಾಗಿ ಏನು ಸಿಗ್ತಾ ಇದೆ? 4 + 1 ಅಂದ್ರೆ 5, ಹಾಗೆ -2 ಮತ್ತೆ -3 -5. ಸೊ 5 - 5 ಅಂದ್ರೆ ಉತ್ತರ ಇಲ್ಲಿ 0 ಅಂತ ಸಿಗ್ತಾ ಇದೆ. ನೆಕ್ಸ್ಟ್ 1 -2 -3 -4. ಸೊ -4 -3 ಕೂಡಿಸಿದಾಗ -7, -7 + -2 ಅಂದ್ರೆ -9, -9ರಿಂದ 1 ಕಳೆದ್ರೆ ಇಲ್ಲಿ ನಮಗೆ ಉತ್ತರವಾಗಿ 8 ಅಂತ ಸಿಗ್ತದೆ. ಈಗ ನೀವು ಇಲ್ಲಿ ಸಿಕ್ಕಿರುವಂತ ಉತ್ತರಗಳನ್ನ ಗಮನಿಸಿ. ಇದೆಲ್ಲ ಉತ್ತರಗಳು ಏನಾಗಿದೆ? ಇವೆಲ್ಲವೂ ಕೂಡ ಏನಾಗಿದೆ? ಸಮಸಂಖ್ಯೆಯಾಗಿದೆ. ಹಿಂದೆ ನಾವು ಈ ಲೆಕ್ಕಗಳನ್ನ ಸಾಲ್ವ್ ಮಾಡಿದಾಗ ಕೂಡ ಇಲ್ಲಿ ಕೂಡ ನಮಗೆ ಫಲಿತಾಂಶವಾಗಿ ಸಮಸಂಖ್ಯೆ ಸಿಕ್ಕಿತ್ತು. ಈಗ ಕೂಡ ಸಮಸಂಖ್ಯೆ ಸಿಕ್ಕಿದೆ. ಪ್ರತಿ ಬೀಜೋಕ್ತಿಯ ಫಲಿತಾಂಶವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಕಂಡುಹಿಡಿದಿದ್ದೇವೆ. ನೀವು ಏನನ್ನ ಗಮನಿಸುವಿರಿ ಅಂತ ಹೇಳಿದ್ರೆ ನೀವಿಲ್ಲಿ ಬರೀಬೇಕು, ಇಲ್ಲಿ ಸಿಕ್ಕಿರುವಂತ ಫಲಿತಾಂಶವು ಸಮಸಂಖ್ಯೆಯಾಗಿದೆ ಅಂತ ಬರೀಬೇಕು. ಇಲ್ಲಿ ಮೇಲ್ಗಡೆ ಯಾವ ರೀತಿಯಲ್ಲಿ ಬರೆದಿದ್ದೇನೆ ಅದೇ ರೀತಿಯ ಸೆಂಟೆನ್ಸ್ ಅನ್ನ ಇಲ್ಲಿ ಬರೆದ್ರಾಯ್ತು. ನೆಕ್ಸ್ಟ್ ಇದನ್ನ ಮತ್ತೊಂದು 4 ಕ್ರಮಾನುಗತ ಸಂಖ್ಯೆಗಳ ಗಣಕ್ಕೆ ಪುನರಾವರ್ತಿಸಿ ನಿಮಗೆ ತಿಳಿದಿದ್ದನ್ನ ಹಂಚಿಕೊಳ್ಳಿ
ಅಂತ ಹೇಳಿದ್ದಾರೆ. ಸೊ ನಾವು ಈಗಾಗಲೇ 3, 4, 5, 6 ಈ ಸಂಖ್ಯೆಗಳಿಗೆ ಕಂಡುಹಿಡಿದಿದ್ದೇವೆ. ಅದೇ ರೀತಿಯಲ್ಲಿ ಅವರು 5, 6, 7, 8 ಈ ಸಂಖ್ಯೆಗಳನ್ನ ಇಲ್ಲಿ ಕಂಡುಹಿಡಿದಿದ್ದಾರೆ. ನಾವಿಲ್ಲಿ ಬೇರೆ ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕು. ಯಾವುದೇ ಸಂಖ್ಯೆಗಳನ್ನ ನೀವಿಲ್ಲಿ ತೆಗೆದುಕೊಳ್ಬಹುದು. ಸೊ ನಾನಿಲ್ಲಿ ಸಂಖ್ಯೆಗಳಾಗಿ 6, 7 ಅಂತ ತೆಗೆದುಕೊಳ್ತೇನೆ. ಸೊ 6 ಪ್ಲಸ್ 7 ಹಾಗೆ -8 ಮತ್ತೆ ಪ್ಲಸ್ 9. ಇಲ್ಲಿ ಎಷ್ಟು ಸಿಗ್ತಾ ಇದೆ? 6 ಪ್ಲಸ್ 7 ಅಂದ್ರೆ 13, 13 ಪ್ಲಸ್ 9 ಅಂದ್ರೆ 22, 22ರಿಂದ ನಾವು 8ಅನ್ನ ಕಳಿಬೇಕು. ಇಲ್ಲಿ ಉತ್ತರವಾಗಿ ನಮಗೆ 14 ಅಂತ ಸಿಗ್ತದೆ. ನೆಕ್ಸ್ಟ್ 6 -7 -8 ಮತ್ತೆ -9. ಸೊ ಇಲ್ಲಿ ಈಗ ನಾವು ಎಲ್ಲವನ್ನ ಕಳಿಬೇಕು. ಸೊ ಕಳಿದಾಗ ನಮ್ಗೆ ಇಲ್ಲಿ ಏನು ಉತ್ತರ ಸಿಗ್ತಾ ಇದೆ ನೀವಿಲ್ಲಿ ಗಮನಿಸಬಹುದು. 7 -7 ಮತ್ತೆ -8 ಕೂಡಿಸಿದಾಗ -15 ಅಂತ ಸಿಗ್ತದೆ. -15ಕ್ಕೆ -9 ಕೂಡಿಸಬೇಕು. ಸೊ -24. -24ರಿಂದ 6 ತೆಗೆದ್ರೆ ಉತ್ತರ ನಮಗೆ -18 ಅಂತ ಸಿಗ್ತದೆ. ಸೊ ಇದನ್ನು ಮತ್ತೊಂದು 4 ಕ್ರಮಾನುಗತ ಸಂಖ್ಯೆಗಳ ಗಣಕ್ಕೆ ಪುನರಾವರ್ತಿಸಿ ನಿಮಗೆ ತಿಳಿದಿದ್ದನ್ನ ಹಂಚಿಕೊಳ್ಳಿ. ಕೆಲವು ಮೊತ್ತಗಳು ಯಾವುದೇ 4 ಅನುಕ್ರಮ ಸಂಖ್ಯೆಗಳನ್ನ ಆಯ್ಕೆ ಮಾಡಿದರೂ ಯಾವಾಗಲೂ ಕಾಣಿಸಿಕೊಳ್ಳುತ್ತವೆ. ಅದು ಅಷ್ಟು ಆಸಕ್ತಿದಾಯಕವಲ್ಲವೇ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ನೀವಿಲ್ಲಿ ಗಮನಿಸಬಹುದು, ಕೆಲವೊಂದು ಆಡ್ ಮಾಡಿದಾಗ ಸಿಗುವಂತ ಕೆಲವೊಂದು ಸಂಖ್ಯೆಗಳು ಪ್ರತಿಯೊಂದರಲ್ಲೂ ಕೂಡ ನಮಗೆ ಸಿಗ್ತದೆ. ಅದೇ ಸಂಖ್ಯೆ ರಿಪೀಟ್ ಆಗ್ತಾ ಇದೆ. ಅಂದ್ರೆ 4 -4 ಆಗಿರ್ಬೋದು, 10 ಹಾಗೆ 12 -12 8 ಆ ರೀತಿಯ ಕೆಲವೊಂದು ಸಂಖ್ಯೆಗಳು. ಹಾಗೆ ಅವೆಲ್ಲವೂ ಕೂಡ ಏನಾಗಿದೆ? ಅವೆಲ್ಲವೂ ಕೂಡ ಸಮ ಸಂಖ್ಯೆಗಳಾಗಿವೆ. ಬೀಜಗಣಿತವನ್ನ ಬಳಸಿ ಮತ್ತು 4 ಬೀಜೋಕ್ತಿಗಳನ್ನ ಸಾಮಾನ್ಯ ರೂಪದಲ್ಲಿ ವಿವರಿಸಿ ಅಂತ ಹೇಳಿದ್ದಾರೆ. ಸೊ ನಾವೀಗ ಏನ್ ಮಾಡ್ಬೇಕಂದ್ರೆ ನಾವೀಗ ಏನ್ ಕಲ್ತಿದ್ದೇವೆ ಈ ಕ್ರಮಾನುಗತ ಸಂಖ್ಯೆಗಳ ಮೊತ್ತವನ್ನ ಯಾವ ರೀತಿಯಲ್ಲಿ ಬರೆಯುವುದು ಅಂತೇಳಿ, ಇದಕ್ಕೆ ಒಂದು ಜನರಲ್ ಫಾರ್ಮ್ ಅನ್ನ ಬರೀಬೇಕು. ಅಂದ್ರೆ ಸಾಮಾನ್ಯ ರೂಪವನ್ನ ಬರೀಬೇಕು. ಅದನ್ನ ತೆಗೆದುಕೊಂಡು ಯಾವುದೇ ಸಂಖ್ಯೆಗಳನ್ನ ತೆಗೆದುಕೊಂಡಾಗ ನಾವಲ್ಲಿ ಕ್ರಮಾನುಗತ ಸಂಖ್ಯೆಗಳು ನಮ್ಗೆ ಸಿಗ್ಬೇಕು. ಆ ರೀತಿಯಲ್ಲಿ ನಾವೊಂದು ಜನರಲ್ ಫಾರ್ಮ್ ಅನ್ನ ಬರೀಬೇಕು. ಸೊ ಹೇಗೆ ಬರೀಬಹುದು? ಇಲ್ಲಿ 8 ಬೀಜೋಕ್ತಿಗಳನ್ನ ನೀವು ಬರೀಬೇಕು ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ನೀವು ಮೊದಲ ಸಂಖ್ಯೆಯನ್ನ n ಅಂತ ತೆಗೆದುಕೊಂಡ್ರೆ ನೆಕ್ಸ್ಟ್ ಸಂಖ್ಯೆ ಏನಾಗ್ತದೆ? n+1 ಆಗ್ತದೆ. ಯಾಕೆಂದ್ರೆ ನಾವು ಕ್ರಮಾನುಗತ ಸಂಖ್ಯೆಗಳನ್ನ ತೆಗೆದುಕೊಳ್ತಾ ಇದ್ದೇವೆ. ಒಂದಕ್ಕಿಂತ ನೆಕ್ಸ್ಟ್ ಸಂಖ್ಯೆ ಒಂದಕ್ಕಿಂತ ಹೆಚ್ಚಿರ್ತದೆ. ಹಾಗೆ ಅದರ ನಂತರ ಬರುವಂತ ಸಂಖ್ಯೆ n+2, ಆಮೇಲೆ n+3, n+4, n+5, n+6, n+7 ಈ ರೀತಿಯಲ್ಲಿ ನಾವು 8 ಬೀಜೋಕ್ತಿಗಳನ್ನ ಬರೀಬಹುದು. 1 2 3 4 5 6 7 8 8 ಬೀಜೋಕ್ತಿಗಳನ್ನ ಇಲ್ಲಿ ನೀವು ಯಾವುದೇ ಒಂದು n ಬೆಲೆಯನ್ನ ಕೊಟ್ರೆ ಆ ಬೆಲೆಗೆ ಅನುಗುಣವಾಗಿ ನಿಮಗೆ ಕ್ರಮಾನುಗತ ಸಂಖ್ಯೆಗಳು ಸಿಗ್ತದೆ. ಈಗ ಉದಾಹರಣೆಗೆ ನಾನಿಲ್ಲಿ n ಬೆಲೆಯನ್ನ 4 ಅಂತ ಕೊಟ್ರೆ ನೆಕ್ಸ್ಟ್ ಇದು 4 ಆಗ್ತದೆ. 4 + 1 ಅಂದ್ರೆ 5, ಆಮೇಲೆ 4 + 2 ಅಂದ್ರೆ 6, 4 + 3 7, 4 + 4 8, 4 + 5 9, 4 + 6 10, 4 + 7 11 ಈ ರೀತಿಯಲ್ಲಿ ಅದು ಸಂಖ್ಯೆಗಳನ್ನ ಕೊಡ್ತಾ ಹೋಗ್ತದೆ. ಸೊ ನೀವು ಯಾವುದೇ ಸಂಖ್ಯೆಗಳನ್ನ ಈ ರೀತಿಯಲ್ಲಿ ಕೊಡ್ಬೋದು. ಸೊ ಇದೊಂದು ಜನರಲ್ ಫಾರ್ಮ್ ಅನ್ನ ನಾವು ಹೀಗೆ ಬರೀಬಹುದು. ಎಲ್ಲ ಉಕ್ತಿಗಳ ಫಲಿತಾಂಶಗಳು ಸಮಸಂಖ್ಯೆಗಳು ಎಂದು ನೀವು ಗಮನಿಸಿರಬಹುದು. ಸೊ ನಾವಿಲ್ಲಿ ನೋಡಿದ್ದೇವೆ, ಮೇಲ್ಗಡೆ ನಮಗೆ ಸಿಕ್ಕಿರುವಂತ ಎಲ್ಲಾ ಫಲಿತಾಂಶಗಳು ಏನಾಗಿದೆ? ಸಮಸಂಖ್ಯೆಗಳಾಗಿವೆ. 2ರ ಅಪವರ್ತನವನ್ನು ಸಮಸಂಖ್ಯೆಗಳು ಹೊಂದಿರುತ್ತವೆ. 2ರ ಅಪವರ್ತನವನ್ನು ಹೊಂದಿರುವ ಋಣಾತ್ಮಕ ಸಂಖ್ಯೆಗಳು ಸಹ ಸಮಸಂಖ್ಯೆಗಳಾಗಿರುತ್ತವೆ. ಉದಾಹರಣೆಗೆ -2 -4. ಸೊ ನಿಮ್ಮ ತರಗತಿಯಲ್ಲಿ ಯಾರಿಗಾದ್ರೂ ಬೆಸ ಸಂಖ್ಯೆ ಬಂದಿದೆಯೇ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಸೊ ಈ ರೀತಿಯ ಸಂಖ್ಯೆಗಳನ್ನ ತೆಗೆದುಕೊಂಡು ಅವುಗಳ ಮೊತ್ತವನ್ನ ಕಂಡುಹಿಡಿದಾಗ ಸಿಗುವಂತ ಉತ್ತರ ಯಾವಾಗ್ಲೂ ಕೂಡ ಸಮಸಂಖ್ಯೆ ಆಗಿರ್ತದೆ. ಇಲ್ಲಿ ಬೆಸ ಸಂಖ್ಯೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಮಸಂಖ್ಯೆಗಳು ಋಣ ಸಮಸಂಖ್ಯೆಗಳಾಗಿರ್ಬೋದು, ಅಂದ್ರೆ ಮೈನಸ್ ಚಿಹ್ನೆ ಹೊಂದಿರುವಂತದ್ದು, ಅಥವಾ ಅದು ಪಾಸಿಟಿವ್ ಧನ ಸಮಸಂಖ್ಯೆಗಳು ಕೂಡ ಆಗಿರ್ಬೋದು. ಹಾಗೆ ಕೆಲವೊಂದು ಕಡೆಗಳಲ್ಲಿ ನಿಮ್ಗೆ 0 ಕೂಡ ಉತ್ತರವಾಗಿ ಬರ್ಬೋದು. 4 ಅನುಕ್ರಮ ಸಂಖ್ಯೆಗಳನ್ನ ಆಯ್ಕೆ ಮಾಡಿದಾಗ ಅವುಗಳ ಮಧ್ಯೆ ಪ್ಲಸ್ ಮೈನಸ್ ಚಿಹ್ನೆಗಳನ್ನ ಎಲ್ಲಿ ಹಾಕಿದರೂ ದೊರಕುವ ಉಕ್ತಿಗಳು ಯಾವಾಗಲೂ ಸಮಮಿತಿಯನ್ನ ಹೊಂದಿರುತ್ತವೆ ಅಂತ ಹೇಳಿದ್ದಾರೆ.
ಸೊ ಇಲ್ಲೀಗ ನಾವು ಯಾವುದೇ 4 ಕ್ರಮಾನುಗತ ಸಂಖ್ಯೆಗಳನ್ನು ತೆಗೆದುಕೊಂಡು ಕೂಡಿಸಿ ಅಲ್ಲಿ ಮಧ್ಯದಲ್ಲಿ ಕಳೆದಾಗ ಯಾವುದೇ ಚಿಹ್ನೆಯನ್ನು ನೀವು ಹಾಕಿದ್ರೂ ಕೂಡ ನಿಮಗೆ ಸಿಗುವಂತ ಉತ್ತರ ಏನಾಗಿರ್ತದೆ, ಸಮ ಸಂಖ್ಯೆಯಾಗಿರ್ತದೆ. ಅದು ಋಣ ಸಮ ಸಂಖ್ಯೆಯಾಗಿರ್ಬೋದು ಅಥವಾ ಧನ ಸಮ ಸಂಖ್ಯೆಯಾಗಿರ್ಬೋದು. ಆ ರೀತಿ ಇರುವಂತ ಸಂಖ್ಯೆಗಳನ್ನ ನಾವು ಸಮಮಿತಿ ಅಂತ ಹೇಳ್ತೇವೆ. ಸಮಮಿತಿಯನ್ನು ಹೊಂದಿರುವಂತ ಸಂಖ್ಯೆಗಳು ಅಂತ ಹೇಳ್ತೇವೆ. ಯಾವುದೇ 4 ಸಂಖ್ಯೆಗಳನ್ನು ತೆಗೆದುಕೊಳ್ಳಿ, 8 ವಿಭಿನ್ನ ರೀತಿಯಲ್ಲಿ ಪ್ಲಸ್ ಮೈನಸ್ ಚಿಹ್ನೆಗಳನ್ನು ಹಾಕಿ ಮತ್ತು ಉಂಟಾಗುವ ಬೀಜೋಕ್ತಿಯನ್ನ ಮೌಲ್ಯಮಾಪನ ಮಾಡಿ ಅವುಗಳ ಸಮತೆಯ ಬಗ್ಗೆ ನೀವು ಏನನ್ನ ಗಮನಿಸ್ತೀರಿ ಅಂತ ಹೇಳಿದ್ದಾರೆ. ಸೊ ಇದನ್ನ ನಾವು ಮೇಲ್ಗಡೆ ಮಾಡಿದ್ದೇವೆ. ಯಾವುದೇ 4 ಕ್ರಮಾನುಗತ ಸಂಖ್ಯೆಗಳನ್ನು ತೆಗೆದುಕೊಂಡು ಅದನ್ನು ಪ್ಲಸ್ ಮೈನಸ್ ಚಿಹ್ನೆಗಳನ್ನು ಹಾಕಿ ಆಡ್ ಮಾಡಿದಾಗ ನಿಮಗೆ ಸಮ ಸಂಖ್ಯೆಗಳು ಸಿಗ್ತದೆ. ಹಾಗಾಗಿ ನಾವು ಹೇಳ್ಬೋದು ಅದು ಸಮಮಿತಿಯನ್ನ ಹೊಂದಿರ್ತದೆ ಅಂತ ಹೇಳ್ಬೋದು. ನಂತರ ಇಲ್ಲೀಗ 2 ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸದ ಸಮತೆ ನಿಯಮಗಳ ಬಗ್ಗೆ ಯೋಚಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲೀಗ ನಾವು 4 ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಅಂದ್ರೆ ನಂಬರ್ಸ್ ಅನ್ನು ತೆಗೆದುಕೊಳ್ತಾ ಇಲ್ಲ, ಅದರ ಬದಲಿಗೆ ಅಕ್ಷರವನ್ನ ತೆಗೆದುಕೊಳ್ತೇವೆ. ABCD ಅಂತ ಹೇಳಿ 4 ಸಂಖ್ಯೆಗಳು. 4 ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳ ನಡುವೆ ಚಿಹ್ನೆಗಳನ್ನ ಹಾಕಬೇಕು. ಸೊ ಅದರ ಒಂದು ಚಿಹ್ನೆಯನ್ನ ಬದಲಿಸಬೇಕು. ಆಗ ನಿಮ್ಗೆ ಯಾವ ರೀತಿಯ ಸಂಖ್ಯೆ ಸಿಗ್ತದೆ, ಆ ಸಮ ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ ಅಥವಾ ಕಡಿಮೆ ಆಗ್ತಾ ಇದೆಯಾ ಅಂತ ನಾವಿಲ್ಲಿ ನೋಡ್ಬೇಕು. ಸೊ ಮೊದಲಿಗೆ ಒಂದು ಬೀಜೋಕ್ತಿಯನ್ನು ತೆಗೆದುಕೊಳ್ಳುವ. ಯಾವುದೇ ಬೀಜೋಕ್ತಿಯನ್ನು ತೆಗೆದುಕೊಳ್ಳಬಹುದು. ಹಾಗೆ ಅದರ ನಡುವೆ ಇರುವಂತ ಚಿಹ್ನೆ ಕೂಡ ಯಾವುದು ಆಗ್ಬಹುದು, ಪ್ಲಸ್ ಇರಬೇಕು ಹಾಗೆ ಮೈನಸ್ ಕೂಡ ಇರಬಹುದು ಅದು. ಸೊ ಈಗ ಒಂದು ಬೀಜೋಕ್ತಿ A + B - C - D ಅಂತ ತೆಗೆದುಕೊಂಡಿದ್ದೇವೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ಈ ಬೀಜೋಕ್ತಿಯಲ್ಲಿರುವಂತ ಒಂದು ಸಂಖ್ಯೆಯನ್ನು ತೆಗೆದುಕೊಂಡು ಅದರ ಚಿಹ್ನೆಯನ್ನ ಬದಲಾಯಿಸಬೇಕು. ಸೊ ನಾವಿಲ್ಲಿ ಪ್ಲಸ್ B ಅನ್ನು ತೆಗೆದುಕೊಳ್ತೇವೆ. ಪ್ಲಸ್ B ಅನ್ನು ತೆಗೆದುಕೊಂಡು ಅದರ ಚಿಹ್ನೆಯನ್ನ -B ಅಂತ ಮಾಡುವ. ಸೊ -B ಅಂತ ಮಾಡಿದಾಗ ನಮಗೆ ಈ ರೀತಿಯಲ್ಲಿ ಬೀಜೋಕ್ತಿ ಸಿಗ್ತದೆ. ಈ ರೀತಿ ಸಿಕ್ಕ ನಂತರ ಈಗ ಇದೊಂದು ಬೀಜೋಕ್ತಿ ಹಾಗೆ ಇದು ಇನ್ನೊಂದು ಬೀಜೋಕ್ತಿ ಆಗಿದೆ. ಇದರ ವ್ಯತ್ಯಾಸವನ್ನ ಕಂಡುಹಿಡಿಯಬೇಕು. ಅಂದ್ರೆ ಈ ಬೀಜೋಕ್ತಿ ಏನಿದೆ ಇದರಿಂದ ಇದನ್ನ ನಾವು ಕಳಿಬೇಕು. ಕಳೆದಾಗ ನಿಮಗೆ ಏನು ಉತ್ತರ ಸಿಗ್ತಾ ಇದೆ ಅಂತ ಹೇಳಿ ಇಲ್ಲಿ ನೋಡುವ. ಸೊ ಇಲ್ಲಿ ನಾವು ಕಳೀತಾ ಇದ್ದೇವೆ. A + B - C ಒಂದು ಬೀಜೋಕ್ತಿ ಮೈನಸ್ ಹಾಗೆ ಇದರಿಂದ ಇದನ್ನ ಕಳೆಯುವ. ಸೊ ಇಲ್ಲಿ ನಾವು ಏನು ಮಾಡಿದ್ದೇವೆ, ಪ್ಲಸ್ B ಇದ್ದದನ್ನ -B ಅಂತ ಮಾಡಿದ್ದೇವೆ. ಅದೊಂದು ಬದಲಾವಣೆಯನ್ನ ಮಾಡಿದ್ದೇವೆ. ಬೇರೆ ಎಲ್ಲಾ ಚಿಹ್ನೆಗಳು ಹಾಗೆ ಉಳಿದಿದೆ. ಸೊ ಇಲ್ಲಿ A + B - C - D ಈ ಆವರಣವನ್ನು ತೆಗೆದಾಗ ಇಲ್ಲಿ ನಮ್ಗೆ -A ಮೈನಸ್ ಪ್ಲಸ್ ಆಗ್ತದೆ. ಸೊ ಮೈನಸ್ ಪ್ಲಸ್ ಅಂದ್ರೆ +B ಸಿಗ್ತದೆ. ಪುನಃ ಇಲ್ಲಿ ಮೈನಸ್ ಪ್ಲಸ್ C ಮೈನಸ್ ಪ್ಲಸ್, ಸೊ +D ಅಂತ ಉತ್ತರ ಸಿಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಕೆಲವೊಂದು ಸಂಖ್ಯೆಗಳು ಕ್ಯಾನ್ಸಲ್ ಆಗ್ತದೆ. A - A ಕ್ಯಾನ್ಸಲ್ ಆಗ್ತದೆ. ಹಾಗೆ -C ಮತ್ತೆ +C ಕ್ಯಾನ್ಸಲ್ ಆಗ್ತದೆ. -D ಮತ್ತೆ +D ಕ್ಯಾನ್ಸಲ್ ಆಗ್ತದೆ. ಸೊ ನಮ್ಗೆ ಸಿಗ್ತಾ ಇದೆ B + B ಅಂದ್ರೆ 2B ಎನ್ನುವಂತ ಉತ್ತರ ಸಿಗ್ತದೆ. ಸೊ ಈಗ 2B ಎನ್ನುವಂಥದ್ದು ಏನಾಗಿದೆ, ಇದು ಕೂಡ ಒಂದು ಸಮ ಸಂಖ್ಯೆಯಾಗಿದೆ. B ಯ ಬೆಲೆ ಯಾವುದೇ ಆಗಿರ್ಲಿ, ನೀವು ಈಗ ಇಲ್ಲಿ 2ಗೆ ಯಾವುದೇ ಸಂಖ್ಯೆಯನ್ನ ಗುಣಿಸಿದಾಗ ಅದು ಬೆಸ ಸಂಖ್ಯೆ ಆಗಿರ್ಬೋದು. 2 × 1 ಮಾಡಿದ್ರೆ ಕೂಡ 2 ಸಿಗ್ತದೆ. ಅಥವಾ ನೀವು ಸಮ ಸಂಖ್ಯೆಯಿಂದ ಗುಣಿಸಿದ್ರೂ ಕೂಡ ನಿಮಗೆ ಉತ್ತರ ಯಾವಾಗ್ಲೂ ಏನಾಗಿರ್ತದೆ, ಸಮ ಸಂಖ್ಯೆ ಆಗಿರ್ತದೆ. ಸೊ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಸಮ ಸಂಖ್ಯೆಯಾಗಿದ್ದರೆ ಅವು ಬೇರೆ ಸಮತೆಗಳನ್ನ ಹೊಂದಿರಬಹುದೇ? ಇಲ್ಲ. ಆದುದರಿಂದ 2 ಸಮ ಅಥವಾ 2 ಬೆಸ ಆಗಿರುತ್ತವೆ. ಸೊ ಇಲ್ಲಿ ಈಗ ನಾವು ನೋಡಿದ್ದೇವೆ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿದಿದ್ದೇವೆ. ವ್ಯತ್ಯಾಸವನ್ನ ಕಂಡುಹಿಡಿದಾಗ ಕೂಡ ನಮ್ಗೆ ಏನ್ ಸಿಕ್ಕಿದೆ, ಅದು ಸಮ ಸಂಖ್ಯೆಯಂತೆ ಸಿಕ್ಕಿದೆ. ಈಗ ಒಂದು ಋಣಾತ್ಮಕ ಚಿಹ್ನೆಯನ್ನು ಧನಾತ್ಮಕ ಚಿಹ್ನೆಯಿಂದ ಬದಲಾಯಿಸಿದಾಗ ಏನಾಗುತ್ತದೆ ಎಂದು ನೋಡುವ. A + B - C - D ಬೀಜೋಕ್ತಿಯಲ್ಲಿ ಯಾವುದಾದರೂ ಋಣಾತ್ಮಕ ಚಿಹ್ನೆಯನ್ನ ಧನಾತ್ಮಕ ಚಿಹ್ನೆಯಾಗಿ ಬದಲಿಸಿದಾಗ ಮತ್ತು 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಾವೀಗ ಏನ್ ಮಾಡ್ಬೇಕಂದ್ರೆ ಬೀಜೋಕ್ತಿ ಯಾವುದಾದ್ರೂ ಋಣಾತ್ಮಕ ಚಿಹ್ನೆಯನ್ನ ಧನಾತ್ಮಕ ಚಿಹ್ನೆಯಾಗಿ ಬದಲಿಸಬೇಕು. ಸೊ ಇಲ್ಲಿಗ ನಾವೇನ್ ಮಾಡಿದೆವು, ಪ್ಲಸ್ ಇರುವುದನ್ನ ಮೈನಸ್ ಮಾಡಿದೆವು. ಸೊ ಇಲ್ಲಿ ಮೈನಸ್ ಇರುವುದನ್ನ ನಾವು ಪ್ಲಸ್ ಮಾಡಬೇಕು. ಯಾವುದಾದ್ರೂ ನೀವು ಋಣಾತ್ಮಕ ಚಿಹ್ನೆಯನ್ನ ತೆಗೆದುಕೊಳ್ಬಹುದು. ಅದನ್ನ ಧನಾತ್ಮಕ ಚಿಹ್ನೆಯಾಗಿ ಪರಿವರ್ತಿಸಿದಾಗ ನಿಮ್ಗಿಲ್ಲಿ ಏನು ಉತ್ತರ ಬರ್ತದೆ ಅಂತ ಹೇಳಿ ನೀವಿಲ್ಲಿ ನೋಡ್ಬೇಕು. ಸೊ ಇಲ್ಲಿಗ ಕೊಟ್ಟಿರುವಂತ ಬೀಜೋಕ್ತಿಯಲ್ಲಿ ನಾನೇನ್ ಮಾಡ್ತೇನೆ ಅಂದ್ರೆ -C ಇದೆ, ಅಂದ್ರೆ ಋಣಾತ್ಮಕ ಚಿಹ್ನೆ ಇದೆ. ಇದನ್ನ ಧನಾತ್ಮಕ ಚಿಹ್ನೆಯಾಗಿ ಪರಿವರ್ತಿಸಿ ಇದರ ನಡುವೆ ಇರುವಂತ ವ್ಯತ್ಯಾಸವನ್ನ ಕಂಡುಹಿಡಿದು ನೋಡುವ ಏನು ಉತ್ತರ ನಮ್ಗೆ ಸಿಗ್ತದೆ ಅಂತ ಹೇಳಿ. ಸೊ A + B - C - D ಒಂದು ಸಂಖ್ಯೆ ಆಗಿದೆ. -A + B + C - D. ಸೊ ಇಲ್ಲಿ ನಮ್ಗೆ ಸಿಗ್ತಾ ಇದೆ. ಮೊದಲಿಗೆ ನಾವು ಆವರಣವನ್ನ ತೆಗೆದು ಬರೆಯುವ. ಸೊ ಆವರಣವನ್ನ ತೆಗೆದು ಬರೆದಾಗ -A - B ಹಾಗೆ -C ಮೈನಸ್ ಪ್ಲಸ್ ಆಗ್ತದೆ +D.
ನೆಕ್ಸ್ಟ್ ಇಲ್ಲಿ ಎ ಇದೆ, ಇಲ್ಲಿ ಮೈನಸ್ ಎ ಇದೆ, ಇದು ಕ್ಯಾನ್ಸಲ್ ಆಗ್ತದೆ. ಬಿ ಇದೆ, ಹಾಗೆ ಮೈನಸ್ ಬಿ ಇದೆ, ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟ್ ಮೈನಸ್ ಡಿ ಇದೆ, ಪ್ಲಸ್ ಡಿ ಇದೆ. ಸೊ ಮೈನಸ್ ಸಿ ಪ್ಲಸ್ ಮೈನಸ್ ಸಿ ಅಂದರೆ ಇಲ್ಲಿ ಮೈನಸ್ 2c ಎನ್ನುವಂಥ ಉತ್ತರ ಸಿಗ್ತದೆ. ಸೊ ನೀವಿಲ್ಲಿ ನೋಡ್ಬೋದು, ಋಣಾತ್ಮಕ ಚಿಹ್ನೆಯನ್ನ ಧನಾತ್ಮಕ ಚಿಹ್ನೆಯಾಗಿ ನಾವು ಬದಲಿಸಿದಾಗ ನಮಗೆ ಅಲ್ಲಿ ಸಿಗುವಂಥ ಉತ್ತರ ಕೂಡ ಏನಾಗಿದೆ, ಅದು ಕೂಡ ಸಮಸಂಖ್ಯೆ ಆಗಿದೆ, ಆದರೆ ಅದು ಋಣ ಸಮಸಂಖ್ಯೆ ಆಗಿದೆ. ಇಲ್ಲಿ ನಮಗೆ ಮೈನಸ್ 2c ಅಂತ ಸಿಕ್ಕಿದೆ, ಆದರೆ ಇಲ್ಲಿ ನಮಗೆ 2b ಅಂತ ಸಿಕ್ಕಿದೆ. ಇದು ಕೂಡ ಒಂದು ಸಮಸಂಖ್ಯೆ, ಇದು ಧನ ಸಮಸಂಖ್ಯೆ ಆಗಿದೆ. ಇದು ಏನಾಗಿದೆ, ಇದು ಋಣ ಸಮಸಂಖ್ಯೆ ಆಗಿದೆ. ಹಾಗೆ ನೆಕ್ಸ್ಟ್ ಇಲ್ಲಿ ಕೆಲವೊಂದು ವಿಷಯಗಳನ್ನ ಕೊಟ್ಟಿದ್ದಾರೆ. ಎಲ್ಲಾ ಬೀಜೋಕ್ತಿಗಳು ಒಂದೇ ಸಮತೆಯನ್ನ ಹೊಂದಿರ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇದೆಲ್ಲ ನಾವು ಈ ರೀತಿ ಚೇಂಜಸ್ ಅನ್ನ ಮಾಡಿದಾಗ ನಾವು ಇಲ್ಲಿ ಏನು ಅರ್ಥ ಮಾಡಿಕೊಳ್ಬಹುದು, ನೀವು ಧನ ಚಿಹ್ನೆಯನ್ನ ಋಣ ಚಿಹ್ನೆಯಾಗಿ ಬದಲಿಸಿದಾಗ ಕೂಡ ನಿಮಗೆ ಸಮಸಂಖ್ಯೆ ಸಿಗ್ತದೆ, ಹಾಗೆ ಋಣ ಚಿಹ್ನೆಯನ್ನ ಧನ ಚಿಹ್ನೆಯಾಗಿ ಪರಿವರ್ತಿಸಿದಾಗ ಕೂಡ ನಿಮಗೆ ಸಮಸಂಖ್ಯೆ ಸಿಗ್ತಾ ಇದೆ. ಹಾಗಾಗಿ ಎಲ್ಲಾ ಬೀಜೋಕ್ತಿಗಳು ಏನಾಗಿದೆ, ಸಮತೆಯನ್ನ ಹೊಂದಿದೆ ಅಂತ ನಾವಿಲ್ಲಿ ಹೇಳ್ತೇವೆ. ಸಮತೆ ಅಂದ್ರೆ ಎಲ್ಲಾ ಬೀಜೋಕ್ತಿಗಳು ಸಮಸಂಖ್ಯೆಯನ್ನ ಹೊಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಬೆಸ ಪ್ಲಸ್ ಬೆಸ ಮಾಡಿದಾಗ ನಮಗೆ ಯಾವಾಗಲೂ ಒಂದು ಸಮಸಂಖ್ಯೆ ಸಿಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಯಾವುದೇ ಬೆಸ ಸಂಖ್ಯೆಯನ್ನ ತೆಗೆದುಕೊಳ್ಳಿ, ಈಗ 3 ಮತ್ತೆ 5 ತೆಗೆದುಕೊಳ್ಳಿ. ಸೊ 3 ಪ್ಲಸ್ 5 ಅಂತ ಮಾಡಿದರೆ ನಮಗೆ ಉತ್ತರ ಏನು ಸಿಗ್ತದೆ, 8 ಸಿಗ್ತದೆ. 8 ಏನಾಗಿದೆ, ಒಂದು ಸಮಸಂಖ್ಯೆ ಆಗಿದೆ. ಹಾಗೆ 3 ಮೈನಸ್ 5 ಅಂತ ಮಾಡಿದರೆ ಇಲ್ಲಿ ನಮಗೆ ಉತ್ತರವಾಗಿ ಏನು ಸಿಗ್ತದೆ, -2 ಸಿಗ್ತದೆ. ಇದು ಕೂಡ ಒಂದು ಋಣ ಸಮಸಂಖ್ಯೆ ಆಗಿದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಬೆಸ ಪ್ಲಸ್ ಬೆಸ ಇಸ್ ಈಕ್ವಲ್ ಟು ಸಮ, ಬೆಸ ಮೈನಸ್ ಬೆಸ ಇಸ್ ಈಕ್ವಲ್ ಟು ಏನಾಗಿದೆ, ಸಮ ಅಂತ ಹೇಳ್ಬೋದು. ನೆಕ್ಸ್ಟ್ ಸಮ ಪ್ಲಸ್ ಸಮ ಇಸ್ ಈಕ್ವಲ್ ಟು ಸಮ ಅಂತ ಕೊಟ್ಟಿದ್ದಾರೆ. ಸೊ 2 ಸಮಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಈಗ 2 ಪ್ಲಸ್ 4 ಅಂತ ತೆಗೆದುಕೊಂಡ್ರೆ ಇದು ನಮ್ಗೆ ಏನನ್ನ ಕೊಡ್ತದೆ, 6 ಕೊಡ್ತದೆ. ನಂತರ ನಾವಿಲ್ಲಿ 2 ಮೈನಸ್ 4 ಅಂತ ಮಾಡಿದ್ರೆ ಇದು ಕೂಡ ನಮ್ಗೆ ಸಮಸಂಖ್ಯೆಯನ್ನ ಕೊಡ್ತದೆ, ಆದರೆ ಋಣ ಸಮಸಂಖ್ಯೆ ಆಗಿರ್ತದೆ, -2 ಕೊಡ್ತದೆ. ಸೊ ಸಮ ಪ್ಲಸ್ ಆರ್ ಮೈನಸ್ ಸಮ ಇಸ್ ಈಕ್ವಲ್ ಟು ಏನಾಗಿದೆ, ಸಮ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬೆಸ ಪ್ಲಸ್ ಸಮ ಏನಾಗಿದೆ, ಬೆಸ ಈಗ ಒಂದು ಸಂಖ್ಯೆ ಬೆಸ ಸಂಖ್ಯೆ ಆಗಿರ್ಬೇಕು 5, ಹಾಗೆ ಇನ್ನೊಂದು ಸಂಖ್ಯೆ ಸಮ ಸಂಖ್ಯೆ ಆಗಿರ್ಬೇಕು 5 ಪ್ಲಸ್ 2 ಅಂದ್ರೆ 7 ಕೊಡ್ತಾ ಇದೆ. ಹಾಗೆ 5 ಮೈನಸ್ 2 ಅಂತ ಮಾಡಿದ್ರೆ ಅದು ಕೂಡ ನಿಮ್ಗೆ ಏನನ್ನು ಕೊಡ್ತದೆ, 3 ಕೊಡ್ತದೆ. ಸೊ ಇವೆರಡು ಯಾವ ರೀತಿಯ ಸಂಖ್ಯೆಗಳು, ಇವೆರಡು ಕೂಡ ಏನು, ಬೆಸ ಸಂಖ್ಯೆಗಳಾಗಿವೆ. ಸೊ ಬೆಸ ಪ್ಲಸ್ ಆರ್ ಮೈನಸ್ ಸಮ ಅಂದ್ರೆ ಅದು ಬೆಸ ಸಂಖ್ಯೆಯನ್ನ ಕೊಡ್ತದೆ. ಸೊ ಎ ಮತ್ತು ಬಿ ಗಳ ಸಮತೆ ಏನೇ ಆಗಿರಲಿ, ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಗಳ ಸಮತೆ ಒಂದೇ ಆಗಿರ್ತದೆ ಎಂದು ನಾವು ಗಮನಿಸಿದ್ದೇವೆ. ಸೊ ಇಲ್ಲಿ ನೀವೀಗ ನೋಡ್ಬೋದು, ಇಲ್ಲಿ ನಾವು ಕೆಲವೊಂದು ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೇವೆ. ಸೊ ಇಲ್ಲಿ ತೆಗೆದುಕೊಂಡಿರುವಂತಹ ಸಂಖ್ಯೆಗಳು ಈಗ ಬೆಸ ಮತ್ತೆ ಬೆಸ ಆಗಿದ್ರೆ ಏನಾಗಿರ್ತದೆ, ಅದು ಸಮ ಅಂತ ಕೊಡ್ತದೆ. ಹಾಗೆ ಸಮ ಪ್ಲಸ್ ಸಮ ಮಾಡಿದಾಗ ಕೂಡ ಏನನ್ನ ಕೊಡ್ತದೆ, ಸಮ ಅಂತಾನೆ ಕೊಡ್ತದೆ. ಸೊ ಇಲ್ಲಿ ಸಮತೆ ಏನಾಗಿದೆ, ಒಂದೇ ರೀತಿಯಾಗಿರ್ತದೆ. ಎ ಪ್ಲಸ್ ಬಿ ಮತ್ತೆ ಎ ಮೈನಸ್ ಬಿ ಗಳ ಸಮತೆ ಒಂದೇ ರೀತಿಯಾಗಿರ್ತದೆ. ಆದ್ರಿಂದ ನಾವಿಲ್ಲಿ ಚಿಹ್ನೆ ಪ್ಲಸ್ ಆರ್ ಮೈನಸ್ ಹಾಕಿದ್ದೇವೆ. ಇಲ್ಲಿ ಯಾವುದೇ ಸಂಖ್ಯೆ ತೆಗೆದುಕೊಳ್ಬಹುದು ನೀವು, ಎ ಬೆಸ ಆಗಿರ್ಬೋದು, ಬಿ ಸಮ ಆಗಿರ್ಬೋದು, ಅಥವಾ 2 ಬೆಸ ಸಂಖ್ಯೆಗಳಾಗಿರ್ಬೋದು. ಆದ್ರೆ ಪ್ಲಸ್ ಆರ್ ಮೈನಸ್ ಬಿ ನೀವು ಕೂಡಿಸಿದಾಗ ಹಾಗೆ ಕಳೆದಾಗ ಸಿಗುವಂತ ಉತ್ತರ ಏನಾಗಿರ್ತದೆ, ಅದು ಒಂದೇ ರೀತಿಯಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಒಂದೇ ಸಮತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಇಲ್ಲಿಗ ಬೆಸ ಪ್ಲಸ್ ಸಮ ಮಾಡಿದಾಗ ಬೆಸ ಸಿಗ್ತಾ ಇದೆ, ಹಾಗೆ ಬೆಸ ಮೈನಸ್ ಸಮ ಮಾಡಿದಾಗ ಕೂಡ ಬೆಸವೇ ಸಿಗ್ತಾ ಇದೆ. ಅಂದ್ರೆ ಅದು ಬೆಸ ಸಂಖ್ಯೆಗಳನ್ನೇ ಕೊಡ್ತದೆ. ಬೆಸ ಮತ್ತೆ ಸಮವನ್ನ ನೀವು ತೆಗೆದುಕೊಂಡ್ರೆ, ಹಾಗೆ ಸಮ ಮತ್ತೆ ಸಮ ಸಂಖ್ಯೆಗಳನ್ನ ತೆಗೆದುಕೊಂಡ್ರೆ ಅದು ಸಮಸಂಖ್ಯೆಯನ್ನೇ ಕೊಡ್ತದೆ ಅಂತ ನಾವು ಇಲ್ಲಿ ಹೇಳ್ಬೋದು. ನಂತರ ನೀವು ಪೂರ್ಣಾಂಕಗಳ ಅಧ್ಯಾಯದಲ್ಲಿ ಅಧ್ಯಯನ ಮಾಡಿದ ಧನಾತ್ಮಕ ಋಣಾತ್ಮಕ ಟೋಕನ್ ಮಾದರಿಯನ್ನು ಬಳಸಿಕೊಂಡು ಸಹ ಇದನ್ನು ವಿವರಿಸಬಹುದು ಹೇಗೆ ಎಂದು ಯೋಚಿಸಲು ಪ್ರಯತ್ನಿಸಿ. ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳೊಂದಿಗೆ ABCD 4 ಸಂಖ್ಯೆಗಳನ್ನು ಸಂಯೋಜಿಸುವ ವಿಧಾನಗಳ ಸಂಖ್ಯೆ ಅನಂತವಾಗಿದೆ. ಗಣಿತದ ತಾರ್ಕಿಕತೆಯು ಅವುಗಳ ಮೂಲಕ ಒಂದೊಂದಾಗಿ ಹೋಗದೆ A ಪ್ಲಸ್ ಆರ್ ಮೈನಸ್ B ಪ್ಲಸ್ ಆರ್ ಮೈನಸ್ C ಪ್ಲಸ್ ಆರ್ ಮೈನಸ್ D ಯ ಎಲ್ಲಾ ಸಂಯೋಜನೆಗಳು ಒಂದೇ ಸಮತೆಯನ್ನು ಹೊಂದಿರ್ತದೆ ಅಂತ ನಾವೀಗ ಇಲ್ಲಿ ನೋಡಿದ್ದೇವೆ. ಸೊ ಇಷ್ಟೆಲ್ಲ ನಾವು ಉದಾಹರಣೆ ತೆಗೆದುಕೊಂಡಾಗ ನಾವಿಲ್ಲಿ ಏನನ್ನ ಅರ್ಥ ಮಾಡಿಕೊಂಡಿದ್ದೇವೆ, ನೀವು ಯಾವುದೇ ಸಂಖ್ಯೆಗಳನ್ನ ಕೂಡಿಸಿ ಅಥವಾ ಅದನ್ನ ಕಳೆದಾಗ ಅಲ್ಲಿ ಸಿಗುವಂತ ನಮ್ಗೆ ಉತ್ತರ ಏನಿದೆ ಅದು ಸಮಸಂಖ್ಯೆ ಆಗಿರ್ತದೆ, ಅದರ ಸಮತೆ ಏನಾಗಿರ್ತದೆ ಅದು ಒಂದೇ ರೀತಿಯಾಗಿರ್ತದೆ ಅಂತ ನಾವಿಲ್ಲಿ ನೋಡಿದ್ದೇವೆ. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. A ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಆಗಿರ್ಬೋದು, A ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಡಿ ಆಗಿರ್ಬೋದು, ಅದು ಯಾವುದೇ ಸಂಖ್ಯೆ ಆಗಿರ್ಬೋದು. ಸೊ ನಿಮ್ಗೆ ಇಲ್ಲಿ ಸಿಗುವಂತ ಉತ್ತರ ಏನಾಗಿದೆ, ಇಲ್ಲಿ ಸಿಗುವಂತ ಉತ್ತರ ಸಮಸಂಖ್ಯೆಯನ್ನು ಅದು ಕೊಡ್ತಾ ಇದೆ. ಅದು ಪ್ಲಸ್ ಆಗಿರ್ಬೋದು ಅಥವಾ ಮೈನಸ್ ಚಿಹ್ನೆ ಕೂಡ ಆಗಿರ್ಬೋದು. ಹಾಗೆ ನೀವು
ಕೂಡಿಸ್ತಾ ಇರ್ಬೋದು ಅಥವಾ ಕಳೀತಾ ಇರ್ಬೋದು. ಸೊ ಎರಡಕ್ಕೂ ಕೂಡ ಒಂದೇ ರೀತಿಯ ಉತ್ತರ ಸಿಗ್ತಾ ಇದೆ. ಬೆಸ ಪ್ಲಸ್ ಇಲ್ಲೀಗ ಈ ಉದಾಹರಣೆಯನ್ನು ನೀವು ಗಮನಿಸಿದ್ರೆ ಬೆಸ ಪ್ಲಸ್ ಸಮ ಮಾಡಿದಾಗ ಕೂಡ ನಿಮಗೆ ಬೆಸ ಸಂಖ್ಯೆ ಸಿಗ್ತಾ ಇದೆ. ಹಾಗೆ ಬೆಸ ಮೈನಸ್ ಸಮ ಮಾಡಿದಾಗ ಕೂಡ ನಿಮ್ಗೆ ಏನ್ ಸಿಗ್ತಾ ಇದೆ, ಒಂದೇ ಸಮತೆ ಸಿಗ್ತಾ ಇದೆ, ಬೆಸ ಸಂಖ್ಯೆಯೇ ಸಿಗ್ತಾ ಇದೆ. ಹಾಗೆ ಇಲ್ಲಿ ಮೊದಲನೇ ಉದಾಹರಣೆಯಲ್ಲೂ ಕೂಡ ಬೆಸ ಪ್ಲಸ್ ಬೆಸ ಮಾಡಿದಾಗ ಸಮ ಸಿಗ್ತಾ ಇದೆ, ಬೆಸ ಮೈನಸ್ ಬೆಸ ಮಾಡಿದಾಗ ಕೂಡ ಸಮ ಸಂಖ್ಯೆ ಸಿಗ್ತಾ ಇದೆ. ಸೊ ನೀವು ಕಳೀತಾ ಇದ್ದೀರಾ, ಕುಡಿಸ್ತಾ ಇದೆಯಾ, ಏನು ಆಪರೇಷನ್ ಅಥವಾ ಏನು ಕ್ರಿಯೆಯನ್ನು ನೀವು ಮಾಡ್ತಾ ಇದ್ದೀರಾ ಅದನ್ನ ನೋಡಿಕೊಳ್ಳದೆ ಯಾವ ರೀತಿಯ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೀರಾ ಅಂತ ನೋಡಿಕೊಂಡು ನಿಮಗೆ ಒಂದೇ ರೀತಿಯ ಸಮತೆಯನ್ನು ಅದು ಕೊಡ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು.